ಅಧಿಕಾರ ಎನ್ನುವುದು ಶಾಶ್ವತ ಎಂದು ಭಾವಿಸಿರುವ ಸೊಕ್ಕಿನ ರಾಜಕಾರಣಿಗಳೇ, ಜನರ ಜೀವದ ಬೆಲೆ ನಿಮಗೇನು ಗೊತ್ತು? ಮಧ್ಯಪ್ರದೇಶದ ಇಂದೋರ್ನಲ್ಲಿ 8 ಅಮಾಯಕ ಜೀವಗಳು ಕಲುಷಿತ ನೀರು ಕುಡಿದು ಮಣ್ಣಾಗಿವೆ. ನೂರಾರು ಜನರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ. ಆದರೆ ಅಲ್ಲಿನ ಸಚಿವ ಕೈಲಾಶ್ ವಿಜಯವರ್ಗೆ ಅವರ ಉದ್ಘಾಟನಾ ಹೇಗಿದೆ ಗೊತ್ತಾ? ಸಚಿವ ವಿಜಯ್ ಜೇವರ್ಗೆ ಅವರೇ, ಕೇಳಿಸ್ಕೊಳ್ಳಿ, ನಿಮ್ಮ ಅಧಿಕಾರದ ಮದ ಕೇವಲ 5 ವರ್ಷ ಮಾತ್ರ. ಪತ್ರಕರ್ತರು ಹಿರಿಯ ಅಧಿಕಾರಿಗಳ ಮೇಲೆ ಕ್ರಮ ಯಾಕಾಗಿಲ್ಲ ಎಂದು ಪ್ರಶ್ನಿಸಿದ್ರೆ ಸಚಿವರು ಘಂಟಾ ಎಂದು ಹೇಳಿಸ್ತಾರೆ. ಆದರೆ ನಮ್ಮ ಸಂವಿಧಾನ ಇರುವವರೆಗೂ ಮಾಧ್ಯಮಗಳು, ಪ್ರಶ್ನೆಗಳು ಜೀವಂತವಾಗಿರುತ್ತವೆ. ನೀವು ಇಂದು ಸಚಿವರಾಗಿರ್ಬೋದು, ನಾಳೆ ಮಾಜಿ ಆಗ್ತೀರಿ, ಆದರೆ ನಾವು ಎಂದಿಗೂ ಕೂಡ ಜನರ ಧ್ವನಿಯಾಗಿರ್ತೇವೆ. ಇದನ್ನ ಮರೆಯಬೇಡಿ ಸಚಿವರೇ. ಇಂದೋರ್ನ ಭಾಗೀರಥಪುರದಲ್ಲಿ ಆ ಭಾಗದಲ್ಲಿ ಸ್ಮಶಾನ ಮೌನ ಆವರಿಸಿದೆ. 8 ಕುಟುಂಬಗಳ ಆಧಾರ ಸ್ತಂಭಗಳು ಇಲ್ಲವಾಗಿದೆ. ಸುಮಾರು 150 ಜನರು ವಿಷಪೂರಿತ ನೀರು ಸೇವಿಸಿ ಆಸ್ಪತ್ರೆಗೆ ಸೇರಿದ್ದಾರೆ. ಇದಕ್ಕೆ ಕಾರಣ ಯಾರು? ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಇಲಾಖೆಯ ಭ್ರಷ್ಟಾಚಾರವೋ? ಕೇವಲ ಒಬ್ಬಿಬ್ರು ಜೂನಿಯರ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಕೈ ತೊಳೆದುಕೊಂಡ್ರೆ ಸಾಕ? ಮೇಲಧಿಕಾರಿಗಳ ರಕ್ಷಣೆ ಯಾಕೆ ಹಾಗಿದ್ರೆ? ಈ ಚೂಪಾದ ಪ್ರಶ್ನೆನ ಪತ್ರಕರ್ತರು ಕೇಳಿದ್ದೆ ತಪ್ಪ? ಸಚಿವರಿಗೆ ಈ ಒಂದು ಪ್ರಶ್ನೆ ಪಾಯಿಂಟ್ಲೆಸ್ ಅಂತೆ ಜನ ಸಾಯುತ್ತಿರುವುದು ನೀವು ತಮಾಷೆಯಾಗಿ ನಿಮಗೆ ಕಾಣಿಸ್ತಾ ಇದೆ. ಹಾಗಿದ್ರೆ ಸಚಿವರೇ, ನೆನಪಿನಲ್ಲಿಟ್ಕೊಳ್ಳಿ, ನೀವು ಈ ದೇಶದ ರಾಜ್ಯರಲ್ಲ, ಜನರ ಸೇವಕರು. ಪ್ರಜಾಪ್ರಭುತ್ವದಲ್ಲಿ ಜನರೇ ಪ್ರಭುಗಳು. ನೀವು ಇಂದು ಆ AC ಕಾರಲ್ಲಿ ಭದ್ರತೆಯಲ್ಲಿ ಓಡಾಡ್ತಾ ಇದ್ರಲ್ಲ, ಅದಕ್ಕೆ ಜನ ಹಾಕಿದ ಮತವೇ ಕಾರಣ. ಜನರ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವ ನೀವು ಜನರ ಸಾವುಗಳ ಬಗ್ಗೆ ಪ್ರಶ್ನೆ ಕೇಳಿದಾಗ ಇಷ್ಟು ಅಹಂಕಾರ ಪ್ರದರ್ಶಿಸುತ್ತಿದ್ದೀರಲ್ಲ, ನಿಮಗೆ ನಿಜಕ್ಕೂ ಮಾನ ಮರ್ಯಾದೆ ಏನಾದರೂ ಇದೆಯಾ? ನೀವು BJP ಅವರಾಗಿರ್ಲಿ ಅಥವಾ ಕಾಂಗ್ರೆಸ್ನವರಾಗಿರ್ಲಿ, ತಪ್ಪು ಮಾಡಿದ್ರೆ ಈ ಉತ್ತರ ಕರ್ನಾಟಕ ನ್ಯೂಸ್ ಯಾರನ್ನ ಬಿಡುವುದಿಲ್ಲ. ಅಧಿಕಾರ ನಿಮ್ಮ ತಲೆಗೇರಿರಬಹುದು, ಆದರೆ ನಮಗೆ ಸಂವಿಧಾನವೇ ಸರ್ವೋಚ್ಚ. ಸಂವಿಧಾನ ನಮಗೆ ಪ್ರಶ್ನಿಸುವ ಅಧಿಕಾರ ನೀಡಿದೆ. ನಿಮ್ಮ ಘಂಟಾ ರಾಜಕೀಯಗಳನ್ನ ನಿಮ್ಮ ಜೇಬಿನಲ್ಲಿ ಇಟ್ಟಿಕೊಳ್ಳಿ ವಿಜಯ್ ಜೇವರ್ಗೆ. ಇದು ಕೇವಲ ಇಂದೋರ್ನ ಸುದ್ದಿ ಅಲ್ಲ, ಇದು ಇಡೀ ದೇಶದ ಭ್ರಷ್ಟ ವ್ಯವಸ್ಥೆಗೆ ಹಿಡಿದ ಕನ್ನಡಿ. ಅಧಿಕಾರಿಗಳು ತಪ್ಪು ಮಾಡ್ತಾರೆ, ರಾಜಕಾರಣಿಗಳು ಅವರನ್ನ ರಕ್ಷಿಸ್ತಾರೆ ಮತ್ತು ಸಾಮಾನ್ಯ ಜನ ಬೀದಿಯಲ್ಲಿ ಸಾಯ್ತಾರೆ. ಉತ್ತರ ಕರ್ನಾಟಕ ನ್ಯೂಸ್ ಇಂತಹ ರಾಜಕಾರಣಿಗಳ ಮುಖವನ್ನ ಕಳುಚುತ್ತಲೇ ಇರುತ್ತದೆ. ನಮಗೆ ಯಾರ ಹೆದರಿಕೆಯೂ ಇಲ್ಲ. ನಾವು ಸಂವಿಧಾನದ ದಾರಿಯಲ್ಲಿ ನಡೆಯುವವರು. ಜನರ ಜೀವದ ಜೊತೆ ಆಟವಾಡುವ ಪ್ರತಿಯೊಬ್ಬರಿಗೂ ನಾವು ತಕ್ಕ ಪಾಠವನ್ನ ಕಲಿಸ್ತೇವೆ. ಸಚಿವರೇ, ಇಂದಾದ್ರೂ ಬುದ್ಧಿ ಕಲಿಯಿರಿ. ನೀವು ರಾಜರಲ್ಲ, 5 ವರ್ಷದ ಬಾಡಿಗೆದಾರರು. ಯಾಕಂದ್ರೆ ಜನಸಾಮಾನ್ಯರು ಕೂಡ ಇವಾಗ ಯೋಚನೆ ಮಾಡಬೇಕು. ನೀವು ಯೋಚನೆ ಮಾಡಿ, ನಾವು ಪತ್ರಕರ್ತರು ಇಲ್ಲದಿದ್ರೆ ಈ ಸಮಾಜ ಹೇಗಿರ್ತಿತ್ತು? ಇಂದು ಅಧಿಕಾರದಲ್ಲಿರುವಂತಹ ಭ್ರಷ್ಟ ರಾಜಕಾರಣಿಗಳು, ದರ್ಪದ ಅಧಿಕಾರಿಗಳು ನಿಮ್ಮನ್ನ ಸಂಪೂರ್ಣವಾಗಿ ಗುಲಾಮರಾಗಿ ಮಾಡ್ತಾ ಇದ್ರು. ನೀವು ಕುಡಿಯುವ ನೀರಿನಲ್ಲಿ ವಿಷವಿದ್ರು ಕೂಡ ಕೇಳುವವರಿಲ್ಲದಂತೆ ಮಾಡ್ತಾ ಇದ್ರು. ಒಪ್ಪಿಕೊಳ್ಳುತ್ತೇವೆ, ನಮ್ಮ ನಡುವೆ ಕೂಡ ಕೆಲವರು ಮಾರಾಟವಾಗಿದ್ದಾರೆ, ಕೆಲವರು ಯಾವುದೋ ಒಂದು ಪಕ್ಷದ ಗುತ್ತಿಗೆ ಪಡೆದಂತೆ ಕೆಲಸ ಮಾಡ್ತಿರಬಹುದು. ಆದ್ರೆ ಎಲ್ಲರೂ ಒಂದೇ ರೀತಿ ಅಲ್ಲ. ಉತ್ತರ ಕರ್ನಾಟಕ ನ್ಯೂಸ್ ಯಾರ ಅಡಿಯಾಳು ಅಲ್ಲ. ನಾವು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದಾಗ ಸಚಿವರಿಗೆ, ಅಧಿಕಾರಿಗಳಿಗೆ ಯಾಕೆ ನೋವಾಗುತ್ತೆ ಗೊತ್ತಾ? ಅವರ ಅಕ್ರಮದ ಕೋಟೆಗಳು ನಡುಗುತ್ತಿವೆ ಎಂಬ ಭಯ ಅವರಿಗಿರುತ್ತೆ. ಇನ್ನು ಕೆಲವೊಂದಿಷ್ಟು ರಾಜಕಾರಣಿಗಳ ಅಂಧ ಅಭಿಮಾನಿಗಳಿದ್ದಾರೆ. ನಾವು ಪ್ರಶ್ನೆ ಕೇಳಿದ್ರೆ ನಮಗೆ ಉಗಿಯುತ್ತಾರೆ, ಬೈಯುತ್ತಾರೆ. ಕಾರ್ಯಕರ್ತರೇ, ನೆನಪಿರ್ಲಿ, ನಾವು ಪ್ರಶ್ನೆ ಮಾಡುತ್ತಿರುವುದು ಒಬ್ಬ ವ್ಯಕ್ತಿಯ ವಿರುದ್ಧವಲ್ಲ, ಆತ ಮಾಡುತ್ತಿರುವ ಅನ್ಯಾಯದ ವಿರುದ್ಧ. ನೀವು ಇಂದು ಯಾವ ರಾಜಕಾರಣಿಗಾಗಿ ನಮ್ಮನ್ನ ಬೈಯುತ್ತಿದ್ದೀರೋ, ನಾಳೆ ನಿಮ್ಮ ಮನೆಗೆ ಅನ್ಯಾಯವಾದಾಗ ನಿಮ್ಮ ಪರವಾಗಿ ನಿಲ್ಲುವುದು ಇದೇ ಪತ್ರಕರ್ತರೇ ಹೊರತು ನಿಮ್ಮ ನಾಯಕರಲ್ಲ. ಅಂದು ಇದೇ ರಾಜಕಾರಣಿಗಳು ನಿಮ್ಮನ್ನ ಗುರುತಿಸುವುದು ಇಲ್ಲ. ಅವರಿಗೆ ನೀವು ಕೇವಲ ಮತ ಹಾಕುವ ಮಷೀನ್ ಅಷ್ಟೇ. ಅಭಿಮಾನಿಗಳೇ, ಕಾರ್ಯಕರ್ತರೇ, ಯೋಚಿಸಿ. ಜನರೇ, ಸಹೋದರರೇ, ನಮಗೂ ಕುಟುಂಬವಿದೆ, ನಮಗೂ ಹೆಂಡತಿ ಮಕ್ಕಳಿದ್ದಾರೆ. ನಾವು ನಿಮ್ಮ ಪರವಾಗಿ ಸುದ್ದಿ ಮಾಡಿದಾಗ ನಮಗೂ ಬೆದರಿಕೆ ಕರೆಗಳು ಬರುತ್ತೆ. ರಾತ್ರಿ ಹೊತ್ತು ಮನೆಗೆ ಹೋಗುವಾಗ ನಮಗೂ ಭಯವಾಗುತ್ತೆ. ಈ ಭ್ರಷ್ಟ ಅಧಿಕಾರಿಗಳು ನಮ್ಮನ್ನ ಮಟ್ಟ ಹಾಕಲು ಸ್ಕೆಚ್ ಹಾಕ್ತಾರೆ. ಆದ್ರೂ ನಾವು ಯಾಕೆ ಹೆದರದೆ ಅಖಾಡಕ್ಕಿಳಿಯುತ್ತೇವೆ ಗೊತ್ತಾ? ನಮ್ಮ ವೈಯಕ್ತಿಕ ಕಷ್ಟಗಳನ್ನ ಬದಿಗೊತ್ತು ಸಮಾಜದ ಒಳಿತಿಗಾಗಿ ನಾವು ಸುದ್ದಿಯನ್ನ ಬಿತ್ತರಿಸ್ತೇವೆ.
ನಮಗೇನಾದರೂ ತೊಂದರೆ ಆದ್ರೆ ನಮ್ಮ ಕುಟುಂಬ ಬೀದಿಗೆ ಬೀಳುತ್ತೆ ಎಂದು ಗೊತ್ತಿದ್ರೂ ಕೂಡ ನಿಮ್ಮ ಹಕ್ಕುಗಳಿಗಾಗಿ ನಾವು ಪ್ರಾಣವನ್ನ ಪಣಕ್ಕಿಡುತ್ತೇವೆ. ನಾವು ನಿಮ್ಮ ಧ್ವನಿಯಾಗದಿದ್ರೆ ಇಡೀ ವ್ಯವಸ್ಥೆ ನಿಮ್ಮನ್ನ ಹುಚ್ಚರನಾಗಿ ಮಾಡಿ ರಸ್ತೆಗೆ ತಳ್ಳುತ್ತೆ. ಇದನ್ನ ಪ್ರತಿಯೊಬ್ಬ ಭಾರತೀಯರು ಕೂಡ ಪತ್ರಕರ್ತರಿಗೆ ಬೈಯುವ ಮುಂಚೆ ಯೋಚನೆ ಮಾಡಬೇಕು. ಸಚಿವ ವಿಜಯ್ ಜೇವರ್ಗಿ ಅವರೇ ಅಥವಾ ಬೀದರ್ನ ಭ್ರಷ್ಟ ಅಧಿಕಾರಿಗಳೇ, ರಾಜಕಾರಣಿಗಳೇ, ನೆನಪಿಡಿ, ನಿಮ್ಮ ದರ್ಪದ 100 ದಿನವಾದ್ರೆ ನಮ್ಮ ಲೇಖನಿ 1000 ದಿನ. ನೀವು ಎಷ್ಟು ಬೆದರಿಸಿದ್ರು ಈ ಉತ್ತರ ಕರ್ನಾಟಕ ನ್ಯೂಸ್ ಬಗ್ಗುವುದಿಲ್ಲ. ನಾವು ನಿಮ್ಮ ವಿರುದ್ಧ ವೈಯಕ್ತಿಕ ದ್ವೇಷ ಸಾಧಿಸ್ತಾ ಇಲ್ಲ. ನಿಮ್ಮ ಕೈಯಲ್ಲಿ ಅಧಿಕಾರವಿದೆ ಎಂಬ ಅಹಂಕಾರ ಬೇಡ. ಜನರ ಸೇವೆ ಮಾಡದಿದ್ರೆ ನಿಮ್ಮನ್ನ ಅಧಿಕಾರದಿಂದ ಕೆಳಗಿಳಿಸುವ ತಾಕತ್ತು ಅದೇ ಜನರಿಗಿದೆ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ನಾವು ಕಾಂಗ್ರೆಸ್ನವರಾಗಲಿ ಬಿಜೆಪಿಯವ್ರನ್ನಾಗಲಿ ಯಾರನ್ನ ಬಿಡುವುದಿಲ್ಲ. ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೆ. ನಾವು ಮಾಧ್ಯಮದ ಧರ್ಮವನ್ನ ಅಲ್ಲಿ ಪಾಲಿಸ್ತೇವೆ. ಜನಸಾಮಾನ್ಯರೇ, ಮಾಧ್ಯಮ ಎನ್ನುವುದು ಪ್ರಜಾಪ್ರಭುತ್ವದ ಕೊನೆಯ ಭರವಸೆ. ಈ ಭರವಸೆಯನ್ನ ಸಾಯಲು ಬಿಡಬೇಡಿ. ನಮ್ಮ ಮೇಲೆ ನಂಬಿಕೆ ಇಡಿ. ನಾವು ಮಾರಾಟವಾಗುವುದಿಲ್ಲ, ನಾವು ಬಗ್ಗಿಲ್ಲ. ನಾವು ಸಮಾಜದ ಕಸವನ್ನ ಗುಡಿಸಲು ಹೊರಟಿರುವಂತ ಕಾವಲುಗಾರರು. ಅಧಿಕಾರಿಗಳೇ ಮತ್ತು ರಾಜಕಾರಣಿಗಳೇ, ಮಾಧ್ಯಮದ ಕುತ್ತಿಗೆ ಹಿಸ್ಕಲು ಬರಬೇಡಿ. ನಿಮ್ಮ ಅಹಂಕಾರದ ದಿನಗಳು ಹತ್ತಿರ ಬಂದಿವೆ. ನಮ್ಮ ಸತ್ಯದ ಹೋರಾಟ ಇಂದಿಗೂ ಎಂದೆಂದಿಗೂ ಮುಂದುವರಿಯುತ್ತೆ. बहुत सारे लोगों को अभी तक जो रिफंड की बात कही गई थी वो भी नहीं मिला कैलाश जी, और पीने के पानी की ठीक से व्यवस्था। छोड़ो यार, तुम फोकट प्रश्न मत पूछो। नहीं फोकट नहीं, ये तो मैं तो वहाँ होकर आया हूँ। क्या 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 घंटा हो गया है तुम बात? कैलाश जी बात ठीक से कीजिए, नहीं शब्दों का चयन ठीक रखिए। कैलाश जी आप ढंग से बात नहीं कर रहे हैं। नहीं, आप ये क्या शब्द होता है कि घंटा घंटा क्या शब्द होता है? आप मैं तो जाऊँगा, लहजा इनको सुधारने कहिए। इतने सीनियर मंत्री घंटा घंटा क्या बोलते रहते हैं? बात करने की तमीज नहीं है। हाँ और क्या, तुम मत किया, ठीक है? तो क्या घंटा बोलेंगे? सवाल कर रहे हैं ना हम, वो जवाब दे रहे हैं। आपको क्या हो रहा है? वो हमारे लीडर है। तो घंटा बोलेंगे मुझे? वो हमारे लीडर तो क्या करेंगे? वहाँ 10 लोग मर गए, हम पूछे नहीं सवाल। कुछ भी बोलोगे कि हमारे क्या लीडर पूछा है? बोले हमने गाली दी है क्या? जाओ अपना काम करो।